ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾಸಿಟಿವ್ ವರ್ಲ್ಡ್ ಚಾನೆಲ್. ಇವತ್ತು ನಾನು ಒಂದು ಮುಖ್ಯವಾದಂಥ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಹೆಲ್ತ್ ಕೇರ್ ವರ್ಕರ್ಸ್ ರಿಲೇಟೆಡ್ನ ವಿಡಿಯೋ ಅಂತ ಹೇಳ್ಬೋದು. ಹೆಲ್ತ್ ಕೇರ್ ವರ್ಕರ್ಸ್ ಅಂದರೆ ಡಾಕ್ಟರ್ಸ್, ಸಿಸ್ಟರ್ಸ್, ಮತ್ತು ಗ್ರೂಪ್ ಡಿ ವರ್ಕರ್ಸ್, ಆಯಾಗಳು, ಇಲ್ಲ ಆಂಬ್ಯುಲೆನ್ಸ್ ಡ್ರೈವರ್ಸ್ ಯಾರಾದರೂ ಆಗಿರ್ಬೋದು, ಅಂಥವ್ರನ್ನ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಸೊ ಈಗ ರೀಸೆಂಟಾಗಿ ಪ್ಯಾಂಡಮಿಕ್ ಸ್ಟಾರ್ಟ್ ಆದಾಗಿಂದ ಹೆಲ್ತ್ ಕೇರ್ ವರ್ಕರ್ಸ್ಗೆ ತುಂಬ ಕಾಲ್ಗಳು ಬರ್ತಾ ಇದೆ, ತುಂಬ ಮೆಸೇಜಸ್ ಬರ್ತಾ ಇದೆ. ಮೇಡಮ್ ಒಂದು ಬೆಡ್ ಕೊಡಿಸ್ಬಿಡಿ, ಆಕ್ಸಿಜನ್ ಇರೋ ಬೆಡ್ ಬೇಕು ಅಂತಿದ್ದಾರೆ, ಪ್ಲೀಸ್ ನಮಗೆ ಶಿಫ್ಟ್ ಮಾಡಿಸ್ಕೊಟ್ಬಿಡಿ. ICU ಬೇಕಂತಿದ್ದಾರೆ, ವೆಂಟಿಲೇಟರ್ ಬೇಕಂತಿದ್ದಾರೆ, ಪ್ಲೀಸ್ ಒಂದು ಬೆಡ್ ಕೊಡಿಸ್ಬಿಡಿ. ನಿಮ್ಮ ಹಾಸ್ಪಿಟ್ಲಿಂದ ರ್ಯಾಮ್ಡಿಸಿವಿರ್ನ ಹೊರಗಡೆ ತೆಗೆದುಕೊಡ್ಬೋದಾ, ರ್ಯಾಮ್ಡಿಸಿವಿರ್ ಬೇಕು ನಮಗೆ ಅಂತಿದ್ದಾರೆ, ಮಾತ್ರೆಗಳು ಬೇಕು ಅಂತಿದ್ದಾರೆ, ಮತ್ತು ಪ್ಲೀಸ್ ಸ್ವಲ್ಪ ವ್ಯಾಕ್ಸಿನ್ ಹಾಕ್ಸ್ಕೊಟ್ಬಿಡಿ, ನಮಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಈ ಥರ ತುಂಬ ಕಾಲ್ಸ್ ಈ ಹೆಲ್ತ್ ಕೇರ್ ವರ್ಕರ್ಸ್ಗೆ ಬರ್ತಾ ಇದೆ ಈ ನಡುವೆ. ಮತ್ತು ಹೆಲ್ತ್ ಕೇರ್ ವರ್ಕರ್ಸ್ಗಳು, ಈ ಡಾಕ್ಟರ್ಸು, ನರ್ಸಸ್, ಆಯಗಳು ಯಾರೇ ಆಗಿರ್ಬೋದು, ಇವರು ಕೂಡ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಂದರೆ ಸೈಕ್ಯಾಟ್ರಿಸ್ಟ್ಗಳಿಗೆ ಕಾಲ್ ಕೂಡ ಜಾಸ್ತಿ ಆಗ್ತಾ ಇದೆ. ಯಾವ ಥರ ಕಾಲ್ಗಳು ಬರ್ತಾ ಇದೆ? ಮೇಡಮ್ ತುಂಬ ಡೆತ್ನ ನೋಡ್ತಾ ಇದ್ದೀವಿ, ರಾಶಿ ರಾಶಿ ಹೆಣಗಳನ್ನು ನೋಡ್ತಾ ಇದ್ದೀವಿ ನಾವು. ನಮ್ಮ ಶಿಫ್ಟಲ್ಲಿ ಡೆತ್ ಆಗಿಲ್ಲ ಅಂದ್ರೇ ಆಶ್ಚರ್ಯ ಆಗ್ತಿದೆ ನನಗೆ. ಡೆತ್ ಆಗಿಲ್ಲ ಅಂದರೆ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ನಿನ್ನ ಶಿಫ್ಟಲ್ಲಿ ಡೆತ್ತೇ ಆಗಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಇದು ಒಂದು ಡೆತ್ ಅಲ್ಲ, ತುಂಬ ಜನ ಟೈಮ್ ಡೆತ್ ಆಗ್ತಿದ್ದಾರೆ. ಮತ್ತು ಒಬ್ರಿಗೆಲ್ಲ ಆಕ್ಸಿಜನ್ ಕೊಡೋಕೆ ಹೋದ್ರೆ ಇನ್ನೊಬ್ರು ಉಸಿರಾಡಲಿಕ್ಕೆ ಗ್ಯಾಸ್ಪ್ ಮಾಡ್ತಿದ್ದಾರೆ, ಬ್ರೀತಿಂಗ್ ಕಷ್ಟಪಟ್ಟು ಬ್ರೀತ್ ಮಾಡ್ತಿರ್ತಾರೆ. ಇವ್ರಿಗೆ ಆಕ್ಸಿಜನ್ ಕೊಡೋಕೆ ಹೋದ್ರೆ ಇವರಿಗಿಲ್ಲ. ಇಂಥ ತುಂಬ ಉಸಿರಾಟ ಪ್ರಾಬ್ಲಮ್ ಇವ್ರನ್ನ ಒಟ್ಟಿಗೆ ನೋಡ್ತಾ ಇದ್ದೀವಿ. ಈಗ ಒಂದು ಶಿಫ್ಟಲ್ಲಿ, ನೆನ್ನೆ ಶಿಫ್ಟಲ್ಲಿ ನಾನು ಇವ್ರನ್ನ ಮಾತಾಡಿಸ್ಕೊಂಡು ಚೆನ್ನಾಗೇ ಇದ್ರು, ಇವತ್ತು ನೆಕ್ಸ್ಟ್ ಹೋಗೋಷ್ಟಿಗೆ ಡೆತ್ ಆಗಿದೆ ಅಂತ ಡೆತ್ ಸರ್ಟಿಫಿಕೇಟ್ ಇದೆ. ಇಲ್ಲ ಈಗಷ್ಟೇ 9 ಗಂಟೆಗೆ ನಾನು ಡ್ಯೂಟಿಗೆ ಎಂಟ್ರಿ ಆದಾಗ ಮಾತಾಡ್ಸಿದ್ದೆ, ಈಗ ಆಲ್ರೆಡಿ 10 ಗಂಟೆಗೆ ಡೆತ್ ಆಗಿದೆ. ಇದು ತುಂಬ ಡೆತ್ ಆಗ್ತಿರೋದನ್ನ ನೋಡ್ತಾ ಇದೀವಿ. ಮತ್ತೆ ಮನೆಗೆ ಹೋದ್ರೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಆ ಡೆತ್ ಇನ್ಸಿಡೆಂಟ್ಸ್ ನನಗೆ ಡ್ರೀಮ್ಸ್ ಅಲ್ಲಿ ಬಂದಂಗೆ ಆಗ್ತಿದೆ. ತುಂಬಾ ಅಳು ಬರತ್ತೆ. ಎಷ್ಟೊಂದು ದಿನ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ತುಂಬಾ ಅಳ್ತೀನಿ, ತುಂಬಾ ಬೇಜಾರಾಗ್ತಿದೆ ಅನ್ನಿಸ್ತಿದೆ. ಮತ್ತೆ ತುಂಬಾ ಹೆಲ್ಪ್ಲೆಸ್ನೆಸ್ ಅನಿಸ್ತಿದೆ, ನನ್ನ ಕೈಲಿ ಏನೋ ಮಾಡೋಕ್ಕಾಗ್ತಿಲ್ವಲ್ಲ, ಐ ಆಮ್ ಪವರ್ಲೆಸ್ ಅನ್ನಿಸ್ತಿದೆ. ಮತ್ತೆ ಮಾಡೋ ಕೆಲಸದ ಮೇಲೆ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಮನಸ್ಸಿಗೆ ಒಂದು ಹಿಂಸೆ ಆಗ್ತಿದೆ. ಈ ಥರ ಕಾಲ್ಗಳು ಕೂಡ ನಮಗೆ ಸೈಕ್ಯಾಟ್ರಿಸ್ಟ್ಗಳಿಗೆ ಈ ನಡುವೆ ಕಾಲ್ಗಳು ಜಾಸ್ತಿ ಆಗಿದೆ. ಸೊ ಇದು ಒಂದು ಎಮೋಷನಲ್ ಟ್ರಾಮಾ. ನಾವು ಈ ಪ್ಯಾಂಡಮಿಕ್ನ ಡೀಲ್ ಮಾಡುವಾಗ ಯಾರ್ಯಾರು ಈ ಪ್ಯಾಂಡಮಿಕ್ ಹೆಲ್ತ್ ಕೇರ್ ವರ್ಕರ್ಸ್ಗಳಿರ್ತಾರೆ ನೋಡಿ, ಅಂಥವರಿಗೆ ಈ ಎಮೋಷನಲ್ ಟ್ರಾಮಾ ಆಗೋದು ಸಹಜ. ಬಟ್ ಇದು ತುಂಬ ವಿಪರೀತವಾಗಿ ಆಗ್ತಾ ಇದೆ. ಬಿಕಾಸ್ ನಮಗೆ ರಿಸೋರ್ಸಸ್ ಇಲ್ಲ, ನಮಗೆ ಪೇಷಂಟ್ ಉಳಿಸ್ಕೊಳ್ಳತಕ್ಕಂಥ ಆಪ್ಷನ್ಗಳು ತುಂಬ ಕಡಿಮೆ ಇದೆ. ಬಟ್ ಈ ಎಮೋಷನಲ್ ಟ್ರಾಮಾನ ನಾವು ಡೆಫಿನೆಟ್ಲಿ ಡೀಲ್ ಮಾಡಲೇಬೇಕಾಗತ್ತೆ. ಸಮ್ ಡೇ ನೆಕ್ಸ್ಟ್ ಇಯರು ಯಾವಾಗಲೂ ಈ ಪ್ಯಾಂಡಮಿಕ್ ಡೆಫಿನೆಟ್ಲಿ ಎಂಡ್ ಆಗುತ್ತೆ. ಬಟ್ ಅಷ್ಟರಲ್ಲಿ ನಮ್ಮ ಈ ಮೆಂಟಲ್ ಹೆಲ್ತನ್ನು ನಾವು ಹಾಳು ಮಾಡ್ಕೊಂಡ್ಬಿಟ್ರೆ ಮೆಂಟಲ್ ಹೆಲ್ತ್ ಇಶ್ಯೂಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಪೇಷಂಟ್ ಕೂಡ ಅದೇ ಸ್ಥಿತಿಯಲ್ಲಿ ಇರ್ತಾರೆ, ಅವರಿಗೂ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದಿರ್ತಾರೆ. ಕೋವಿಡ್ ಅಂದ್ರೆ ಏನು ಅಂತ ಗೊತ್ತಾಗ್ತಿರೋದಿಲ್ಲ. ಈ ನಾವು ಡಾಕ್ಟರ್ಸ್, ನರ್ಸಸ್ ಆಗಿ ನಮ್ಮೇ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ನಮಗೆ ಅಳ್ತಾ ಒಳಗಡೆ ನಾವೇ ದುಃಖಿತರಾಗಿ ಅವ್ರನ್ನ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಸ್ವಲ್ಪ ಕರೇಜಿಯಸ್ ಆಗಿದ್ರೆ, ಆ ವ್ಯಕ್ತಿಯಲ್ಲೂ ನಾವು ಕರೇಜನ್ನು ತುಂಬಿದ್ರೆ ಅವರಿಗೂ ಸ್ಫೂರ್ತಿ ಬರುತ್ತೆ. ನಮಗೆ ಯಾವಾಗ ಸ್ಫೂರ್ತಿ ಬರುತ್ತೆ, ನಾವು ಒಂದು ಕಾಯಿಲೆನ ಫೈಟ್ ಮಾಡ್ತಕ್ಕಂಥ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ. ಸೊ ಐ ನೋ ಇಟ್ ಈಸ್ ಅನ್ ಹೆಲ್ಪ್ಲೆಸ್ನೆಸ್ ಸಿಚುಯೇಷನ್, ಬಟ್ ಸ್ಟಿಲ್ ಈ ಹೆಲ್ಪ್ಲೆಸ್ನೆಸ್ ಇದ್ರೂ ನಾವು ಡಾಕ್ಟರ್ಸ್, ನರ್ಸಸ್ ಯಾರೇ ಆಗಿರ್ಬೋದು, ನಾವು ವರ್ಕ್ ಮಾಡಲ್ಲ ಅಂತ ಇಲ್ಲಿವರೆಗೂ ಯಾರೂ ಹೇಳಿಲ್ಲ. ಬಿಕಾಸ್ ವಿ ಆರ್ ಹ್ಯೂಮನ್ಸ್. ಈ ಹ್ಯುಮ್ಯಾನಿಟಿ ಇಟ್ಕೊಂಡು ನಾವು ಸ್ಟಿಲ್ ವಿ ಆರ್ ವರ್ಕಿಂಗ್ ಇನ್ ದಿಸ್ ಪ್ಯಾಂಡಮಿಕ್. ನಮ್ಮ ಕಡೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ ಅಷ್ಟು ನಾವು ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ, ಇನ್ನೂ ಕೂಡ ಮುಂದೆ ಮಾಡ್ತೀವಿ. ಇದರಲ್ಲಿ ಎಲ್ಲಿ ತಪ್ಪಾಗ್ತಿದೆ ಅಂದರೆ, ಯಾರು ಯಾವ ಕೆಲಸನ ಮಾಡಬೇಕು ಆ ಕೆಲಸಗಳು ಆಗ್ತಾ ಇಲ್ಲ. ಎಲ್ಲರೂ ಅವರವರ ಕೆಲಸನ ಮಾಡಿದ್ರೆ ಯಾರಿಗೂ ಬರ್ಡನ್ ಅನ್ಸೋದಿಲ್ಲ, ಯಾರಿಗೂ ಕೆಲಸ ಹೊರೆ ಅನ್ಸೋದಿಲ್ಲ. ಈಗ ನರ್ಸ್ ಒಂದು ಕೆಲಸ ಮಾಡಬೇಕು, ಒಂದಷ್ಟು ಕೆಲಸ ಅವರು ಆ ಕೆಲಸನ ಮಾಡಬೇಕು. ಡಾಕ್ಟರ್ ಒಂದಷ್ಟು ಕೆಲಸ ಮಾಡಬೇಕು, ಅವರು ಆ ಕೆಲಸನ ಮಾಡಬೇಕು. ಗವರ್ಮೆಂಟ್ ಒಂದಷ್ಟು ಕೆಲಸನ ಮಾಡಬೇಕು, ಅವರು ಆ ಕೆಲಸ ಮಾಡಬೇಕು. ಸೊ ಎಲ್ಲರೂ ಅವರವರ ಕೆಲಸನ ಮಾಡಿಕೊಂಡ್ರೆ ಈ ಬರ್ಡನ್ನ ಎಲ್ಲರೂ ಸಮಾನವಾಗಿ ಹಂಚ್ಕೊಂಡು ನಾವು ಹೊತ್ತರೆ ಈ ಪ್ಯಾಂಡಮಿಕ್ನ ನಾವು ಈಸಿಯಾಗಿ ಡೀಲ್ ಮಾಡ್ಬೋದು. ಮತ್ತೆ ನಮ್ಮ ಮೆಂಟಲ್ ಹೆಲ್ತ್ನ ಕೂಡ ನಾವು ಸ್ಟೇಬಲ್ ಆಗಿ ಇಟ್ಕೊಳ್ಬೋದು. ಇದರಲ್ಲಿ ನನಗೆ ಕಾಣಿಸ್ತಾ ಇರೋದು ಒಂದು 4 ಮೇಜರ್ ರೋಲ್ಗಳು. ಒಂದು ಪ್ರಮುಖವಾಗಿ ಇಲ್ಲಿ ಪಾತ್ರ ವಹಿಸಬೇಕಾಗಿರೋದು ಗವರ್ಮೆಂಟ್ ಅಥವಾ ಸರ್ಕಾರ. ಈ ಗವರ್ಮೆಂಟ್ನ ಕೆಲಸ ಏನು ನೋಡಿ, ಆಕ್ಸಿಜನ್ ಇಲ್ಲ, ICUಗಳಿಲ್ಲ, ವೆಂಟಿಲೇಟರ್ಗಳಿಲ್ಲ, ರ್ಯಾಮ್ಡಿಸಿವಿರ್ ಇಲ್ಲ, ಕೊರೋನಾಗೆ ಏನೇನು ಔಷಧಿ ಬೇಕೋ ಅದಿಲ್ಲ. ನಮಗೆ ಈಗ ಪಬ್ಲಿಕ್ ಅಲ್ಲಿ ಅಥವಾ ಹಾಸ್ಪಿಟಲ್ ಅಲ್ಲಿ ಎಲ್ಲಾದ್ರೂ ಪ್ರಾಬ್ಲಮ್ ಆಗ್ತಿರೋದು ಇಂಥ ಏನೇನು ಇಲ್ಲ ಅಂತ ಹೇಳಿ, ಅಂಥವು ಇಲ್ಲದೆ ಇರೋದ್ರಿಂದನೇ ಪ್ರಾಬ್ಲಮ್ ಆಗ್ತಿರೋದು, ಇಂಥವು ಇಲ್ಲದೆ ಇರೋದ್ರಿಂದನೇ ಡೆತ್ಗಳಾಗ್ತಾ ಇರೋದು. ಸೊ ಇವೆಲ್ಲ ಸಿಗೋದು ಯಾರಿಂದ? ಡಾಕ್ಟರ್ಸ್ ಕೊಡ್ತಾರಾ? ಇಲ್ಲ, ಇದನ್ನ ಕೊಡ್ಬೇಕಾಗಿರೋದು ನಮ್ಮ ಸರ್ಕಾರ.
ಈ ಸರ್ಕಾರ ಆಕ್ಸಿಜನ್, ರ್ಯಾಮ್ಡೆಸಿವಿರ್, ICU ಬೆಡ್ಸ್, ಕೋವಿಡ್ ಸೆಂಟರ್, ಹೊಸ ಕೋವಿಡ್ ಸೆಂಟರ್ಗಳನ್ನ ತೆಗೀರಿ. ಇನ್ನು ಎಷ್ಟೊಂದು ಜನ ಡಾಕ್ಟರ್ಸ್ ನ ರಿಕ್ರೂಟ್ ಮಾಡ್ಕೊಳ್ಳಿ. ಈಗಿರೋ ಡಾಕ್ಟರ್ಸ್ ಗಳು ಸಾಕಾಗ್ತಲ್ಲ, ಅವ್ರಿಗೆ ಎಕ್ಸಾಸ್ಟ್ ಆಗ್ತಿದೆ. ತುಂಬಾ ಜನ ಡೆತ್ ನೋಡಿ ನೋಡಿ ಅವರಿಗೂ ಮೆಂಟಲ್ ಪ್ರೆಷರೈಸ್ ಆಗ್ತಿದೆ. ಎಕ್ಸ್ಟ್ರಾ ಡಾಕ್ಟರ್ಸ್ ತಗೊಳ್ಳಿ, ಎಲ್ಲರಿಗೂ ವರ್ಕ್ ನ ಡಿವೈಡ್ ಮಾಡಿ. ಲೈಕ್ 1 ವಾರ ವರ್ಕ್ ಕೊಡಿ, 2 ವೀಕ್ಸ್ ಅವ್ರಿಗೆ ಗ್ಯಾಪ್ ಕೊಡಿ. ಬಿಕಾಸ್ ಆ 2 ವೀಕ್ಸ್ ಅಲ್ಲಿ ಅವ್ರು ಮತ್ತೆ ಮೆಂಟಲಿ ಪ್ರಿಪೇರ್ ಆಗ್ಬೇಕಾಗತ್ತೆ. ಬಿಕಾಸ್ ನೆಕ್ಸ್ಟ್ ಅವ್ರು ವಾರ್ಡಿಗೆ ಹೋಗ್ಬೇಕಾದಾಗ ನೆಕ್ಸ್ಟ್ ಆ ಮೆಂಟಲ್ ಎಕ್ಸಾಷನ್ ಅವ್ರು ತಡ್ಕೊಳಕ್ಕೆ ಅವ್ರಿಗೆ ಗ್ಯಾಪ್ ಬೇಕು. ಯಾರಿಗಾದ್ರೂ ಜಸ್ಟ್ ಇಮ್ಯಾಜಿನ್ ಕಂಟಿನ್ಯೂಸ್ ಆಗಿ ಡೆತ್ ನೋಡ್ತಿದ್ರೆ ಅವ್ರ ಮನಸ್ಥಿತಿ ಹೇಗಾಗ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಗವರ್ನಮೆಂಟ್ ಇದು ನಿಮ್ಮ ರೆಸ್ಪಾನ್ಸಿಬಲ್ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಮಾಡಬೇಕು, ICU ಬೆಡ್ಸ್ ಏನೇ ಇರಲಿ ಇದನ್ನ ನೀವು ರೆಸ್ಪಾನ್ಸಿಬಲ್ ತಗೊಳಕ್ ಮಾಡಬೇಕು. ಐ ಹೋಪ್ ಗವರ್ಮೆಂಟ್ ಇದನ್ನ ಆದಷ್ಟು ಬೇಗನೆ ಮಾಡತ್ತೆ ಅಂತ. ಮತ್ತೆ ಇನ್ನೊಂದು ಲೈಕ್ ಗವರ್ಮೆಂಟ್ ಲಾಕ್ಡೌನ್ ಮಾಡ್ತಾ ಇದೆ. ಎಸ್, ಈ ಪ್ಯಾಂಡಮಿಕ್ ನ ನೀವು ನಿಲ್ಲಿಸಬೇಕು, ಸ್ಪ್ರೆಡ್ ನ ತಡಿಬೇಕು, ಲಾಕ್ಡೌನ್ ಮಾಡ್ತಿದ್ದೀರಾ. ಬಟ್ ನಮ್ಮ ಲೈಕ್ ಕಮ್ಯುನಿಟಿಯಲ್ಲಿ ಎಷ್ಟು ಜನ ಹೈಫೈ ಪೀಪಲ್ ಇದ್ದಾರೆ ಹೇಳಿ? ಇರೋರು ಎಲ್ಲರೂ ಮಿಡಿಲ್ ಕ್ಲಾಸು, ಡೈಲಿ ಕೂಲಿ ಮಾಡ್ಕೊಂಡು ತಿನ್ನೋಂಥ ಜನನೇ ಜಾಸ್ತಿ ಇರೋದು. ನೀವು ಲಾಕ್ಡೌನ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಲಾಕ್ಡೌನ್ ಮಾಡಿ. ಬಟ್ ಆ ಕುಟುಂಬಕ್ಕೆ ಊಟ ಬೇಕಾ, ಇನ್ನೊಂದು ಏನ್ ಬೇಕು, ಎಮರ್ಜೆನ್ಸಿ ನೀಡ್ಸ್ ಏನ್ ಬೇಕು ಅದನ್ನ ಗವರ್ಮೆಂಟೇ ಕೊಡ್ಬೇಕಾಗತ್ತೆ. ಸೊ ಇದನ್ನ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕಾಗತ್ತೆ. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಡಾಕ್ಟರ್ಸ್ ಅವರ ರೋಲ್ ನ ಡೆಫಿನೆಟ್ಲಿ ಮಾಡ್ತಿದ್ದಾರೆ, ವರ್ಕ್ ಮಾಡ್ತಿದ್ದಾರೆ. ಲೈಕ್ ಅವ್ರಿಗೇನ್ ಅಸೈನ್ ಮಾಡಿದ್ರೆ ಅದನ್ನ ಮಾಡ್ತಿದ್ದಾರೆ. ನೋಡಿ, ಡಾಕ್ಟರ್ 6 hours ವರ್ಕ್ ಮಾಡ್ತಿದ್ದಾರೆ ಪರ್ ಡೇಗೆ ಕೋವಿಡ್ ರಿಲೇಟೆಡ್. ಬಟ್ ಅವರು PPE ಹಾಕೊಳ್ಳಕ್ಕೆ ಮತ್ತೆ PPE ಬಿಚ್ಚಲಿಕ್ಕೆ ಟೋಟಲ್ ಅವ್ರಿಗೊಂದು 8 ಗಂಟೆ ಆದ್ರೂ ಅವ್ರಿಗೆ ವರ್ಕ್ ಆಗ್ಬಿಡತ್ತೆ. ಈ ವರ್ಕ್ ಹೆಂಗೆ ಅಂದ್ರೆ, ಒಂದು ಫಿಸಿಕಲ್ ಸ್ಟ್ರೈನ್ ಆಗ್ತದೆ ಅವ್ರಿಗೆ, ಅಂದ್ರೆ ತುಂಬಾ ಸ್ವೆಟ್ ಆಗ್ತಾರೆ, ತುಂಬಾ ಸುಸ್ತಾಗುತ್ತೆ. ಆ 6 ಗಂಟೆ ಪೀರಿಯಡ್ ಅವ್ರು PPE ಅಲ್ಲಿ ಇರ್ತಾರೆ ನೋಡಿ, ಅವ್ರಿಗೆ ಒಂದು ತೊಟ್ಟು ನೀರು ಕೂಡ ಕುಡಿಲಿಕ್ಕೆ ಅವ್ರಿಗೆ ಆಪ್ಷನ್ ಇರೋದಿಲ್ಲ. ನನಗೆ ಉಸಿರಾಗ್ತಿದೆ, ಕಷ್ಟ ಆಗ್ತಿದೆ, ಅವ್ರು ಮಾಸ್ಕ್ ಬಿಚ್ಚಿ ಅವ್ರು ಉಸಿರಾಡ್ಲಿಕ್ಕೂ ಆಗೋದಿಲ್ಲ. ಸೊ ಅಷ್ಟು ಕಷ್ಟದಲ್ಲಿ ಅವರು ವರ್ಕ್ ಮಾಡ್ತಿರ್ತಾರೆ. ಇನ್ನೊಂದು ಲೈಕ್ ಆ ಡ್ಯೂಟಿ ಆದ ನಂತರ ಕೂಡ ಅವರಿಗೆ ರೆಸ್ಟ್ ಮಾಡ್ಲಿಕ್ಕೆ ಒಂದು ರೂಮ್ ಇಲ್ಲ. ಡ್ಯೂಟಿ ಮಾಡ್ತಿದ್ದಾರೆ, ಅವ್ರು ತುಂಬಾ ಕಷ್ಟಪಟ್ಟು ಮಾಡ್ತಿದ್ದಾರೆ, ಅದಂದ್ರೆ ಒಂದು ರೆಸ್ಟ್ ಮಾಡ್ಲಿಕ್ಕೆ ರೂಮ್ ಇಲ್ಲ. ಮತ್ತೆ ಇಂಥ ಎಷ್ಟೊಂದು ಡೆತ್ ನೋಡಿ ಅವ್ರಿಗೆ ಮೆಂಟಲಿ ಕೂಡ ಎಕ್ಸಾಷನ್ ಆಗ್ತಿರತ್ತೆ. ಇದು ಡಾಕ್ಟರ್ಸ್ಗೆ ಒಂದು ಕಾಮ್ ಎನ್ವಿರಾನ್ಮೆಂಟ್ ಕೊಡ್ಬೇಕಾಗತ್ತೆ. ಬಿಕಾಸ್ ಅವರು ಕಾಮ್ ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕು ಅದನ್ನ ಡೆಫಿನೆಟ್ಲಿ ಅವ್ರು ಇನ್ನೂ 100% ಎಫಿಷಿಯನ್ಸಿಯಿಂದ ಮಾಡ್ಬೋದು. ಒಂದು ಡಾಕ್ಟರ್ಸ್ಗೆ ರೂಮ್ ಕೊಡಬೇಕು, ಮತ್ತೆ ಅವ್ರು ಕ್ವಾರಂಟೈನ್ ಫೆಸಿಲಿಟೀಸ್ ಕೊಡಬೇಕು. ಮತ್ತೆ ನೋಡಿ, ಈಗ ಲಾಕ್ಡೌನ್ ಆಗಿದೆ, ಏನು ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಎಷ್ಟೋ ಜನಕ್ಕೆ ಓನ್ ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೋ ಬಿಡಿಸ್ಕೋಬೇಕಾಗತ್ತೆ. ಇಮ್ಯಾಜಿನ್, ನಾನು ಒಬ್ಬ ಡಾಕ್ಟರು ಕೋವಿಡ್ ಪೇಷಂಟ್ಸ್ ನ ಕೇರ್ ಮಾಡ್ತಾ ಇದ್ದೀನಿ, ನನಗೂ ಕೂಡ ಭಯ ಇರುತ್ತೆ ಕಾಂಟ್ಯಾಕ್ಟ್ ಆಗ್ಬೋದು ಅಂತ. ಬಟ್ ಸ್ಟಿಲ್ ನಾನು PPE ಹಾಕೊಂಡು ಓಕೆ ಇಟ್ಸ್ ಮೈ ಡ್ಯೂಟಿ ಟು ಸರ್ವ್ ದ ಕಮ್ಯುನಿಟಿ ಅಂತ ನಾನು ಮಾಡ್ತಾ ಇದ್ದೀನಿ. ಬಟ್ ನನ್ನ ಫ್ಯಾಮಿಲಿಗೆ ರಿಸ್ಕ್ ಕೊಡೋಕೆ ನನಗೆ ಯಾವ ರೈಟ್ಸ್ ಕೂಡ ಇಲ್ಲ. ಈ ಟ್ರಾನ್ಸ್ಪೋರ್ಟೇಷನ್ ಇಲ್ಲದೆ ಇರೋ ಕಾರಣದಲ್ಲಿ ನನ್ನ ಫ್ಯಾಮಿಲಿ ಅವ್ರು ಯಾರೋ ಬಂದು ನನ್ನ ಟ್ರಾನ್ಸ್ಪೋರ್ಟ್ ಕರ್ಕೊಂಡು ಹೋಗ್ತಾರೆ. ಜಸ್ಟ್ ಇಮಿಡಿಯೇಟ್ಲಿ ನಾನು ಆ ಡ್ಯೂಟಿಯಿಂದ ಹೊರಗಡೆ ಬಂದು ಇಮಿಡಿಯೇಟ್ ಆಗಿ ಅವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಇರ್ತೀನಿ. ನನಗೆ ಕೋವಿಡ್ ಬರ್ತಾ ಇದೆ ಅಂದ್ರೆ ನಾನು ನನ್ನ ಫ್ಯಾಮಿಲಿಯವ್ರಿಗೂ ಕೊಡ್ತಾ ಇರ್ತೀನಿ, ಅವ್ರು ನನ್ನ ಫ್ಯಾಮಿಲಿ ಇನ್ನೊಬ್ರಿಗೆ ಕೊಡ್ತಾ ಇರ್ತಾರೆ. ಹಿಂಗೆ ಇದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಡಾಕ್ಟರ್ಸ್ಗೆ ಡ್ಯೂಟಿ ರೂಮ್ ನ ಕೊಡಿ, ಅವ್ರ ಕ್ವಾರಂಟೈನ್ ಫೆಸಿಲಿಟೀಸ್ ನ ಕೊಡಿ. ಮತ್ತೆ ನಾವು ಇಷ್ಟೊಂದು ಹಾರ್ಮ್ ಇದ್ರು ವಿ ಆರ್ ವರ್ಕಿಂಗ್, ಬಿಕಾಸ್ ನಮಗೆ ಮಾನವೀಯತೆಯಿಂದ ನಾವು ವರ್ಕ್ ಮಾಡ್ತಿದ್ವಿ. ಏನು ಇನ್ಸೆಂಟಿವ್ಸ್ ಕೊಟ್ಟಿಲ್ಲ, ಆ ಇನ್ಸೆಂಟಿವ್ಸ್ ನ ಡೆಫಿನೆಟ್ಲಿ ಕೊಡ್ಬೇಕಾಗತ್ತೆ. ಮತ್ತೆ ರಿಸ್ಕ್ ನೋಡಿ, ಡೆತ್ ಆಗ್ತದೆ, ಯಾವುದೋ ಒಂದು ಡಾಕ್ಟರ್ ಡೆತ್ ಆಗ್ತಾರೆ ಅನ್ಕೊಳ್ಳಿ, ಆಗ ಫ್ಯಾಮಿಲಿಗೆ ಏನ್ ಹೇಳ್ತಾರೆ? ಆ ಫ್ಯಾಮಿಲಿ ಅವ್ರನ್ನ ಓದಿಸಿರ್ತಾರೆ, ಲೈಕ್ ಇಷ್ಟು ವರ್ಷ ಕಷ್ಟಪಟ್ಟು ಒಂದು 30 ವರ್ಷ ಏಜ್ ಆದ್ರೂ ಈಗ ಓದಿರ್ತಾರೆ, ಕೊನೆಗೆ ಹೋಗಿ ಕೋವಿಡ್ ಇಂದ ಡೆತ್ ಆದ್ರು, ಲೈಕ್ ಅವ್ರಿಗೆ ಇನ್ಸೂರೆನ್ಸ್ ಡೆಫಿನೆಟ್ಲಿ ಬೇಕು. ಇದನ್ನ ಕೂಡ ಮಾಡ್ಕೊಡ್ಬೇಕಾಗತ್ತೆ. ಆಕ್ಚುಲಿ more than anything, I request government to supply oxygen, ventilators, ICU, COVID care centers ಇದನ್ನ ಇನ್ನೂ ಹೆಚ್ಚಾಗಿ ಓಪನ್ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಈಗ ವರ್ಕಿಂಗ್ ಅಟ್ಮಾಸ್ಫಿಯರ್ ಆಯ್ತು, ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನಂತ ಆಯ್ತು. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಕಮ್ಯುನಿಟಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಕಮ್ಯುನಿಟಿಯಲ್ಲಿ ತುಂಬಾ ಜನ ಲೈಕ್ ಬೆಡ್ ಸಿಗ್ತಾ ಇಲ್ಲ, ಲೈಕ್ ಆಕ್ಸಿಜನ್ ಸಿಗ್ತಾ ಇಲ್ಲ, ಎಷ್ಟೊಂದು ತಮ್ಮ ಪ್ರೀತಿ ಪಾತ್ರನ ಕಳ್ಕೊಳ್ಳೋದನ್ನ ಕಣ್ಮುಂದೆ ನೋಡ್ತಾ ಇದ್ರೆ. ಐ ಅಂಡರ್ಸ್ಟ್ಯಾಂಡ್, ಇದು ತುಂಬಾನೇ ಎಮೋಷನಲ್, ತುಂಬಾ ಪೇನ್ ಅಂತ ನನಗೆ ಅರ್ಥ ಆಗುತ್ತೆ. ವಿ ಡಾಕ್ಟರ್ಸ್ ಆರ್ ಆಲ್ಸೋ ಇನ್ ದ ಸೇಮ್ ಸಿಚುವೇಶನ್. ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಎಷ್ಟೊಂದು ಕೋವಿಡ್ ಡೆತ್ಗಳು ಆಗ್ತಾ ಇದೆ, ನಮಿಗೂ ಕೂಡ ಬೆಡ್ ಸಿಗ್ತಾ ಇಲ್ಲ. ತುಂಬಾ ಜನ ಕಮ್ಯುನಿಟಿಯಲ್ಲಿ ಅನ್ಕೋಬಹುದು ಡಾಕ್ಟರ್ ಕಡೆಯವ್ರು ಇದ್ರೆ ಬೆಡ್ ಸಿಗತ್ತೆ ಅಂತ. ಇಲ್ಲ, ಈಗ ನನಗೆ ಕೂಡ ಒಂದು ICU ಬೆಡ್ ಬೇಕಂದ್ರೆ ನೀವು ಹೇಗೆ BBMP ಮೂಲಕ ಮಾಡ್ತೀರಾ, ನೀವು ಹೇಗೆ ಒಂದಷ್ಟು ಪ್ರೊಸೆಸ್ ನ ಮಾಡಿ ಎಲ್ಲ ಕಡೆ ವಿಚಾರಿಸಿ ಕೊನೆಗೆ ಬೆಡ್ ಸಿಗ್ತಿ ಕಂಗಾಲಾಗಿರ್ತೀರಾ, ಅದೇ ಸಿಚುವೇಶನ್ ನಮ್ಮ ಡಾಕ್ಟರ್ಸ್ಗಳಲ್ಲೂ ಕೂಡ ನಡೀತಾ ಇದೆ. ನಮಗೂ ಕೂಡ ಬೆಡ್ ಇಲ್ಲ. ಇನ್ಫ್ಯಾಕ್ಟ್ ಡಾಕ್ಟರಿಗೆ ಪಾಸಿಟಿವ್ ಆದ್ರೂ ವಿ ಡೋಂಟ್ ನೋ ವೇರ್ ವಿ ವಿಲ್ ಗೋ ಅಂತ. ಸೊ ಕಮ್ಯುನಿಟಿ
ಡಾಕ್ಟರ್ಸ್ಗೆ ಸ್ವಲ್ಪ ಆದಷ್ಟು ಸಪೋರ್ಟಿವ್ ಆಗಿ ನಡ್ಕೊಂಡ್ರೆ ನಾವು ಕೂಡ ಪೀಸ್ಫುಲ್ ಆಗಿ ವರ್ಕ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಕಮ್ಯುನಿಟಿಯಲ್ಲಿ ಯಾರಾದ್ರೂ ಒಬ್ರು ಡೆತ್ ಆದಾಗ ಅವ್ರ ಫ್ಯಾಮಿಲಿ ಮೆಂಬರ್ನ ಕಳ್ಕೊಂಡಾಗ ಡಾಕ್ಟರ್ಸ್ಗೆ ಹೊಡಿಲಿಕ್ಕೆ ಬರ್ತಾರೆ, ನೀವು ಟ್ರೀಟ್ ಮಾಡಿಲ್ಲ ಅಂತ. ಬಟ್ ಡಾಕ್ಟರ್ಸ್ ಆರ್ ವರ್ಕಿಂಗ್ 100% ಇಂತಲೂ ಹೆಚ್ಚಾಗಿ ಅವ್ರ ಎಫಿಷಿಯನ್ಸಿ ಇಟ್ಟು ವರ್ಕ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ವರ್ಕ್ ಮಾಡ್ಲಿಕ್ಕೆ ರಿಸೋರ್ಸ್ ಇಲ್ಲ. ಇದೊಂದು ಹೆಂಗ್ ಎಕ್ಸಾಂಪಲ್ ತಗೋಬಹುದು ಅಂದ್ರೆ, ಏನೋ ಒಂದು ಅಡಿಗೆ ಮಾಡ್ಬೇಕು ಅನ್ಕೊಳ್ಳಿ, ಮನೆಯಲ್ಲಿ ಎಲ್ಲಾ ಐಟಮ್ ಅದಕ್ಕೆ ಹಾಕುವಂತ ಐಟಮ್ ಇದ್ರೆ ಅಡಿಗೆ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರೆ, ತೃಪ್ತಿಯಾಗಿ ಊಟ ಮಾಡ್ತಾರೆ. ಸೊ ಹಂಗೆ ಎಲ್ಲ ಅವ್ರಿಗೆ ಏನೇನ್ ಪೇಷಂಟ್ ಏನೇನ್ ಡ್ರಗ್ಸ್ ಕೊಡ್ಬೇಕು ಅವೆಲ್ಲ ಇದ್ರೆ ಅವ್ರಿಗೆ ಪೇಷಂಟ್ ಎಲ್ಲಾ ಕೇರು ಸಿಗುತ್ತೆ, ಗುಣಮುಖರಾಗಿ ಬರ್ತಾರೆ. ಬಟ್ ಒಂದಷ್ಟು ಈಗ ಅಡಿಗೆ ಮಾಡುವಾಗ ಒಂದ್ 5 ಐಟಮ್ ಇಲ್ಲ, ಸೊ ಅಡಿಗೆ ಅಷ್ಟು ರುಚಿಯಾಗಿ ಬರೋದಿಲ್ಲ, ಯಾರಿಗೂ ತೃಪ್ತಿ ಅನ್ಸುತ್ತೆ. ಅದೇ ತರ ಈ ಕೋವಿಡ್ ಪೇಷಂಟ್ಸ್ಗೆ ಏನ್ ಸಿಗ್ಬೇಕು ಅದು ಅವ್ರಿಗೆ ಸಿಕ್ಕಿಲ್ಲ ಅಂದಾಗ ಅವರು ಗುಣಮುಖರಾಗೋದ್ರಲ್ಲಿ ಸಫಲತೆಗಿಂತ ವಿಫಲತೆನೇ ಹೆಚ್ಚಾಗಿರುತ್ತೆ. ಸೊ ಈ ರಿಸೋರ್ಸಸ್ ಗಳನ್ನ ಫುಲ್ಫಿಲ್ ಮಾಡಿದ್ರೆ ಡಾಕ್ಟರ್ಸ್ ಕೂಡ ನೆಮ್ಮದಿಯಾಗಿ ವರ್ಕ್ ಮಾಡಬಹುದು, ಡಾಕ್ಟರ್ಸ್ ಕೂಡ ನೆಮ್ಮದಿಯಾಗಿ ಪೇಷಂಟ್ ಟ್ರೀಟ್ ಮಾಡಬಹುದು, ಪೇಷಂಟ್ ಕೂಡ ಗುಣಮುಖರಾಗಬಹುದು, ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ಸೊ ಕಮ್ಯುನಿಟಿ ಪೀಪಲ್ ಪ್ಲೀಸ್ ಕೋಆಪರೇಟ್ ವಿತ್ ಡಾಕ್ಟರ್ಸ್. ನೀವು ಎಲ್ಲಿ ನಿಮ್ಮ ರೈಟ್ಸ್ ನ ಕೇಳಬೇಕು ಅಲ್ಲಿ ಹೋಗಿ ಕೇಳಬೇಕಾಗತ್ತೆ. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಸೋಷಿಯಲ್ ಮೀಡಿಯಾ ಇರೋದೇನಕ್ಕೆ, ವರ್ಲ್ಡ್ ಅಲ್ಲಿ ಅಥವಾ ದೇಶದಲ್ಲಿ ಏನಾಗ್ತದೆ ಅಂತ ತಿಳಿಸ್ಕೊಡ್ಲಿಕ್ಕೆ, ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ. ಒಂದ್ಸತಿ ಕುತ್ಕೊಂಡು ಈ ಟಿವಿ ನ್ಯೂಸ್ ಚಾನೆಲ್ ಹಾಕೊಳ್ಳಿ, ರೇಡಿಯೋದಲ್ಲಿ ಬರ್ತಕ್ಕಂಥ ನ್ಯೂಸ್ ಹಾಕಿ, ತುಂಬಾನೇ ಡಿಫ್ರೆನ್ಸ್ ಇದೆ. ನೀವೇ ಅದನ್ನ ಕಂಡಿಡ್ಕೊಂಡ್ಬಿಡ್ತಾರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಏನ್ ಹೇಳ್ಬೇಕು ನ್ಯೂಸ್ ಚಾನೆಲ್ ಅವ್ರು, ಏನ್ ಹೇಳ್ಬೇಕು, ಓಕೆ ಇವತ್ತು ಇಷ್ಟು ಹೊಸ ಕೇಸ್ಗಳು ಬಂದಿದೆ, ಇದರಲ್ಲಿ ಎಷ್ಟು ಜನ ಗುಣಮುಖರಾಗಿದ್ದಾರೆ, ಇದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಅದನ್ನ ಹೇಳ್ಬೇಕು. ಮತ್ತೆ ರಿಕವರಿ ಆದಂತ ಯಾರು ಗುಣಮುಖರಾಗ್ತಾರೆ ನೋಡಿ ಅಂತವ್ರನ್ನ ಕರ್ಕೊಂಬಂದ್ ಕೂರ್ಸ್ಕೊಂಡು ಅವ್ರನ್ನ ಮಾತಾಡ್ಬೇಕು, ಅವ್ರು ಹೇಗೆ ಅದನ್ನ ಫೈಟ್ ಮಾಡ್ರು ಅಂತ ಅವರಿಂದ ಒಂದಷ್ಟು ಸ್ಫೂರ್ತಿ ಆಗುವಂತ ಮಾತುಗಳನ್ನ ಆಡಿಸ್ಬೇಕು. ಬಟ್ ಇವ್ರೇನ್ ಮಾಡ್ತಾರೆ, ಹಿಂಗ್ ಮಾಡು ಅಂದ್ಬಿಟ್ಟು ಆ ವಾಯ್ಸ್ ಅಲ್ಲೇ ಹೇಳಿ 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 ಅಂತ ಒಂದಷ್ಟು ಭಯನ ಉಂಟು ಮಾಡಿ ಪ್ಯಾನಿಕ್ ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಇರೋದು ಇನ್ಫಾರ್ಮೇಶನ್ ಕೊಟ್ಟು ಒಂದು ಸ್ಫೂರ್ತಿನ ಬೆಳೆಸಿ ಜನರಲ್ಲಿ ಒಂದು ನಂಬಿಕೆನ ಕ್ರಿಯೇಟ್ ಮಾಡೋದು ಒಂದು ಸೋಷಿಯಲ್ ಮೀಡಿಯಾದ ರೋಲ್. ಬಟ್ ಅವ್ರದ್ದು ಮಾಡ್ತಾ ಇಲ್ಲ. ಪ್ಲೀಸ್ ಸೋಷಿಯಲ್ ಮೀಡಿಯಾದವ್ರಿಗೆ ನಾನು ಪರ್ಸನಲ್ ರಿಕ್ವೆಸ್ಟ್ ಇದು, ಏನ್ ಹೇಳ್ಬೇಕು ಅಷ್ಟನ್ನ ಮಾತ್ರ ಹೇಳಿ, ಜನರಲ್ಲಿ ಪ್ಯಾನಿಕ್ ನ ಕ್ರಿಯೇಟ್ ಮಾಡಬೇಡಿ. ಬಿಕಾಸ್ ಈ ಪ್ಯಾನಿಕ್ ನ ಕ್ರಿಯೇಟ್ ಮಾಡಿದ್ರೆ ಅವ್ರ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ, ಅವ್ರಿಗೆ ಈ ಕೋವಿಡ್ ಅನ್ನೋ ಕಾಯಿಲೆನ ಫೈಟ್ ಮಾಡೋದಿಕ್ಕೂ ಆಗೋಲ್ಲ, ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತಾನೂ ಗೊತ್ತಾಗೋದಿಲ್ಲ. ತುಂಬಾ ಒಂದು ಹೆಲ್ಪ್ಲೆಸ್ನೆಸ್ ಸಿಚುವೇಶನ್ಗೆ ಈ ಕಮ್ಯುನಿಟಿ ಒಳಗಾಗ್ಬಿಡುತ್ತೆ. ತುಂಬಾ ಜನ ಸೂಸೈಡ್ ಕೂಡ ಪ್ರಯತ್ನ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಸೊ ಸೋಷಿಯಲ್ ಮೀಡಿಯಾ ನೀವೇನ್ ಹೇಳೋದ್ರಲ್ಲೂ ಸ್ವಲ್ಪ ಜಾಗೃತಿಯನ್ನ ವಹಿಸ್ಬೇಕಾಗತ್ತೆ. ಸೊ ನಾನ್ ಕೊನೆಯಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಯಾರ್ಯಾರು ಯಾವ್ಯಾವ ಕೆಲಸನ ಕರೆಕ್ಟ್ ಆಗಿ ಮಾಡಬೇಕು ಆ ಕೆಲಸನ ಮಾಡಿದ್ರೆ ವಿ ಕ್ಯಾನ್ ರಿಯಲಿ ಡೀಲ್ ವಿತ್ ದಿಸ್ ಪ್ಯಾಂಡಮಿಕ್. ಇನ್ನೊಂದು ಮುಖ್ಯ ವಿಚಾರ ವ್ಯಾಕ್ಸಿನ್ ರಿಲೇಟೆಡ್. ಫಸ್ಟ್ ವೇವ್ ಅಲ್ಲೇ ಬಂದಾಗ್ಲೇ ಹೇಳ್ತಾ ಇದ್ರು ಸೈಂಟಿಸ್ಟ್ಗಳು, ಸೆಕೆಂಡ್ ವೇವ್ ತುಂಬಾ ಭೀಕರವಾಗಿರುತ್ತೆ, ತುಂಬಾ ಡೆತ್ ಆಗುತ್ತೆ, ತುಂಬಾ ಮಧ್ಯ ವಯಸ್ಸರು ಡೆತ್ ಆಗುತ್ತೆ ಅಂತ ಇತ್ತು. ಬಟ್ ಅಂದ್ರೂ ICUಗಳು ಓಪನ್ ಆಗಲಿಲ್ಲ, ವೆಂಟಿಲೇಟರ್ಸ್ ಗಳು ಓಪನ್ ಆಗಲಿಲ್ಲ. ಸೊ ಸಿಚುವೇಶನ್ ಹಂಗೇನೆ ಉಳ್ಕೊಂಡಿತ್ತು. ಸೆಕೆಂಡ್ ವೇವ್ ಈಗಲೂ ಹೇಳ್ತಿದ್ದಾರೆ, ಥರ್ಡ್ ವೇವ್ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಬರುತ್ತೆ, ಇದು ಮಕ್ಕಳಲ್ಲಿ 18 ವಯಸ್ಸಿಂದ ಒಳಗಡೆ ಇರೋರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಏನ್ ಮಾಡ್ಬೇಕು, ಆಕ್ಚುಲಿ ಏನ್ ಮಾಡ್ಬೇಕು ಅಂದ್ರೆ ಇನ್ನೂ ಎಕ್ಸ್ಟ್ರಾ ICUಗಳನ್ನ, ವೆಂಟಿಲೇಟರ್ ಸೆಟಪ್ಗಳನ್ನ, ಆಕ್ಸಿಜನ್ಗಳೆಲ್ಲ ಜಾಸ್ತಿ ಮಾಡ್ಬೇಕು. ಮತ್ತೆ 18 ವರ್ಷದ ವಯಸ್ಸಿನ ಕೆಳಗಡೆ ಇರೋರ್ಗೂ ಕೂಡ ವ್ಯಾಕ್ಸಿನೇಷನ್ ಆಗ್ಬೇಕು. ಬಟ್ ಅದು ನಡೀತಾ ಇಲ್ಲ. ಈಗ ನಮ್ಮ ಸ್ಟಡಿಗಳ ಮೂಲಕ ಏನ್ ಹೇಳುತ್ತೆ, ವ್ಯಾಕ್ಸಿನ್ ತಗೊಂಡವರಲ್ಲಿ ತೀವ್ರ ಕಡಿಮೆ ಇದೆ, ವ್ಯಾಕ್ಸಿನ್ ತಗೊಳ್ದೇ ಇರೋರಲ್ಲಿ ಡೆತ್ ಜಾಸ್ತಿ ಆಗ್ತಿದೆ ಅಂತ. ಸೊ ನಮ್ಮ ಹತ್ರ ಇರೋದೇ ಒಂದು ಆಪ್ಷನ್, ವ್ಯಾಕ್ಸಿನ್ ತಗೊಳ್ಳೋಣ, ಡೆತ್ ರೇಟ್ ಅನ್ನ ಕಡಿಮೆ ಮಾಡೋಣ. ಕೋವಿಡ್ ಬರೋದು ಬಿಡೋದನ್ನ ಕಡಿಮೆ ಮಾಡೋದು ನಮ್ಮ ಕೈಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ಡೆತ್ ರೇಟ್ ಅನ್ನ ನಾವು ಕಡಿಮೆ ಮಾಡಬಹುದು. ಸೊ ಪ್ಲೀಸ್ ಎಲ್ಲರಿಗೂ ವ್ಯಾಕ್ಸಿನ್ ನ ತಯಾರಿನ ಜಾಸ್ತಿ ಮಾಡಿ, ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಿ. ಇಲ್ಲ ಇದೇ ತರ ಸಿಚುವೇಶನ್ ನಮ್ಮ ಸೆಪ್ಟೆಂಬರ್ ಅಕ್ಟೋಬರ್ಗೂ ಮುಂದುವರಿಸಿದ್ರೆ ಐ ಡೋಂಟ್ ನೋ, ನಾವು ಇನ್ನೂ ಎಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳ ಡೆತ್ ಅನ್ನ ನೋಡ್ಬೋದು. ಇದು ಆಗಬಾರ್ದು ಅಂತ ನಾನು ಭಾವಿಸ್ತೇನೆ. ಸೊ ಲೆಟ್ ಸ್ಟೇ ಸೇಫ್. ನಮ್ಮ ಲೆವೆಲ್ ಅಲ್ಲಿ ನಾವೇನೇನ್ ಮಾಡ್ಕೋಬಹುದು ಅಂದ್ರೆ, ಆಲ್ರೆಡಿ ಮಾಸ್ಕ್ ಯೂಸ್ ಮಾಡಬೇಕು, ಸ್ಯಾನಿಟೈಸರ್ ಬಳಸಬೇಕು, ಆದಷ್ಟು ಮನೆಯಲ್ಲೇ ಇರಿ, ಹೊರಗಡೆ ಹೋಗ್ಬೇಡಿ. ಈ ಲಾಕ್ಡೌನ್ ಆಗಿದ್ರು ನಾನು ಡ್ಯೂಟಿಗೆ ಹೋಗುವಾಗ ತುಂಬಾ ಜನ ನೋಡ್ತೀನಿ, ತುಂಬಾ ಜನ ರೋಡಲ್ಲಿ ಇರ್ತಾರೆ. ನನ್ಗೆ ಯಾವಾಗಲೂ ಅದೇ ಕ್ವಶನ್, ಇವರೆಲ್ಲ ಎಲ್ಲಿ ಹೋಗ್ತಿದ್ದಾರೆ, ಯಾಕೆ ಎಲ್ಲರೂ ಮನೇಲಿಲ್ಲ, ಅಟ್ಲೀಸ್ಟ್ ಐ ಆಮ್ ಗೋಯಿಂಗ್ ಟು ವರ್ಕ್, ಐ ಡೋಂಟ್ ನೋ ವೇರ್ ದೀಸ್ ಪೀಪಲ್ ಆರ್ ಗೋಯಿಂಗ್. ಈ ತರ ನಂಗೆ ಥಾಟ್ಸ್ ಬರ್ತಾ ಇರುತ್ತೆ. ಮನೆಯಲ್ಲೇ ಇರಿ, ಈ ಸ್ಯಾನಿಟೈಸರ್ ಮಾಸ್ಕ್ ನ ಬಳಸಿ, ಫಿಸಿಕಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಜೊತೆ ಆದಷ್ಟು ಫೋನ್ ಅಲ್ಲಿ ವಿಡಿಯೋ ಕಾಲ್ಸ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿ, ಆದಷ್ಟು ಸ್ವಲ್ಪ ಮೆಡಿಟೇಷನ್ ಮಾಡಿ, ರಿಲ್ಯಾಕ್ಸೇಷನ್ ಮಾಡಿ. ಅಕ್ಸೆಪ್ಟ್ ದ ರಿಯಾಲಿಟಿ ಫಸ್ಟ್. ಲೆಟ್ ಅಸ್ accept the reality, then we can deal with this pandemic in a good way ಅನ್ಸುತ್ತೆ. So thank you.